ನಾನು ಶಾಂತಿ ಪ್ರಿಯ ದೇಶದಲ್ಲಿ ರಾಮ ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದ್ದು ಅಂತೇಳಿ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಇವತ್ತು ಲೋಕ ಕಲ್ಯಾಣ ನಿಮ್ಮ ಹೆಸರಲ್ಲೂ ಕೂಡ ಇದೆ. ಆದ್ರೆ ನೀವೇ ಭಯ ಪಡ್ತಾ ಇದ್ರಿ ಅಂತಂದ್ರೆ ಇದು ನಿಜಕ್ಕೂ ಕೂಡ ಬೇಸರದ ವಿಚಾರ. ಬೇಸರದ ವಿಚಾರ. ಸಂಕೀರ್ತ ಅವರೇ, ಕಾಂಗ್ರೆಸ್ ಅವರಿಗೆ ಇಂಥ ಒಂದು ಹೇಳಿಕೆ ನಮ್ಮ ನಿರಂಜನ್ ಅವರು ಕೂಡ ಹೇಳ್ತಾ ಇದ್ರು. ಇಂಥ ಮಾಹಿತಿ ಇದ್ದಿದ್ರೆ ಮೊದಲಿಗೆ ಅವರು ಇಮಿಡಿಯೇಟ್ ಆಗಿ ಎನ್ಐಎಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೋದಿತ್ತು, ಐಬಿಗೆ ಇನ್ಫಾರ್ಮೇಶನ್ ಕೊಡ್ಬೋದಿತ್ತು. ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನಂಗೊಂದು ಮಾಹಿತಿ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಅಟ್ಲೀಸ್ಟ್ ಅದೊಂದು ಸೌಜನ್ಯ. ನೋಡಿ, ಇಡೀ ಪ್ರಪಂಚವೇ ಪ್ರಭು ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮನ ಒಂದು ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮವನ್ನು ವಿಜೃಂಭಣವಾಗಿ ಆಚರಿಸಬೇಕು ಅಂತ ಇಡೀ ಪ್ರಪಂಚ ಭಾರತದ ತಿರುಗಿ ನೋಡ್ತಾ ಇದೆ. ಇಂಥ ಒಂದು ಒಳ್ಳೆ ಕಾಲದಲ್ಲಿ ಬಾಯಿ ಚಪಲಕ್ಕೋ ಅಥವಾ ನಿಜವಾಗ್ಲೂ ಒಂದು ನನಗೊಂದು ಮೀಡಿಯಾ ಅಟೆನ್ಷನ್ ಸಿಗಬೇಕು ಅನ್ನೋ ಕಾರಣಕ್ಕೆ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕರು ಈ ರೀತಿ ಮಾತಾಡಬಾರ್ದು. ಇದು ಪ್ರಚೋದನಕಾರಿ ಹೇಳಿಕೆ ಅಂತ ನಾನು ಹೇಳ್ತೀನಿ. ಇದೊಂದು ಸುಮ್ಮನೆ ಒಂದು ತಳ್ಳಾಕುವಂಥ ಹೇಳಿಕೆ ಅಲ್ಲ, ಪ್ರಚೋದನಕಾರಿ ಹೇಳಿಕೆ. ಈ ರೀತಿ ಗೋದ್ರಾ ರೀತಿಯ ಗಲಭೆ ಆಗ್ಬಿಡ್ಬಹುದು ಅಂತ ಜನರಲ್ಲಿ ಭಯ ಹುಟ್ಟಿಸುವಂಥದ್ದು. ಕಾಂಗ್ರೆಸ್ನವರು ಅಫಿಡವಿಟ್ ಸಲ್ಲಿಸಿದ್ರು. ಕಪಿಲ್ ಸಿಬಾಲ್ ಅವ್ರ ಅಫಿಡವಿಟ್ ನನಗೆ ಇನ್ನೂ ಜ್ಞಾಪಕ ಇದೆ. ರಾಮ ಮಂದಿರ ನಿರ್ಮಾಣವಾದರೆ ನೇಣು ಹಾಕೊಂಡು ಸಾಯ್ತೀನಿ ಅಂತ. ಹಾಗಂತ ನಾವು ಅವ್ರು ನೇಣು ಹಾಕೊಂಡು ಸಾಯೋದು ನೋಡೋದಲ್ಲ ಭಾರತೀಯ ಜನತಾ ಪಾರ್ಟಿ ಕೆಲಸ. ಆದರೆ ಪ್ರಭು ಶ್ರೀರಾಮನೇ ಇಲ್ಲ, ಅವ್ರ ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಹೇಳಿದ್ರು. ಅದಲ್ಲದೆ ಮಾನ್ಯ ಆಂಜನೇಯ ಅವರು ಸಿದ್ದರಾಮಯ್ಯನೇ ರಾಮ ಅಂತ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು. ಈ ರೀತಿ ಎಲ್ಲವೂ ನೋಡಿದ್ರೆ ಹಿಂದೂ ವಿರೋಧಿ ತುಷ್ಟೀಕರಣದ ರಾಜಕಾರಣವನ್ನೇ ಮೂಲಭೂತವಾಗಿ ಮಾಡಿಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಇಡೀ ಇವತ್ತಿಂದಲ್ಲ, 1992 31 ವರ್ಷದಿಂದ ನಡೀತಾ ಇದೆ. ಇವತ್ತು ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಆಯಿತು. ಅವರ ಹಿನ್ನೆಲೆಗೆ ನಾನು ಹೋಗೋದಿಲ್ಲ. ಆದರೆ ಅರೆಸ್ಟ್ ಮಾಡಿದ ಯಾವ ಕೇಸ್ಗೆ? ರಾಮ ಜನ್ಮಭೂಮಿ ಸಂದರ್ಭದಲ್ಲಿ ನಡೆದಂಥ ಗಲಭೆ ಪ್ರಕರಣ. LPC 31 ವರ್ಷ ಪೆಂಡಿಂಗ್ ಇರುತ್ತಾ? ಏನು ಹಾಗಾದರೆ ಪೊಲೀಸ್ ಇಲಾಖೆ ಏನು ಮಾಡ್ತಿತ್ತು? ಹುಬ್ಬಳ್ಳಿ ಧಾರವಾಡ ಕಮಿಷನರು ಇವತ್ತು ಅವರು ಬಂದು ಹೇಳಿಕೆಯನ್ನು ಕೊಡ್ತಾರೆ. ಎಷ್ಟು ಬೇಜವಾಬ್ದಾರಿಯುತವಾಗಿ ಸರ್ಕಾರ ನಡ್ಕೋತಾ ಇದೆ ಅಂತ ಇಡೀ ಜನಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಕಾಂಗ್ರೆಸ್ನವ್ರಿಗೆ ಎಲ್ಲೋ ಒಂದು ಕಡೆ ಈ ಬೌದ್ಧಿಕ ದಿವಾಳಿತನದ ಹತ್ರ ಹೋಗ್ತಾ ಇದ್ದಾರೆ. ಅವರಿಗೆ ಇಶ್ಯೂಗಳಿಲ್ಲ. ನಾನು ನಮ್ಮ ವಕ್ತಾರರು ಹೇಳಿದ್ದನ್ನು ಗಮನಿಸಿದೆ. 2014 ನಿಜವಾಗ್ಲೂ ನಾನು ಅದನ್ನ ಎಂಡರ್ಸ್ ಮಾಡ್ತೀನಿ. ಕರಪ್ಷನ್ ಅಲ್ಲ, 2014 ಭ್ರಷ್ಟಾಚಾರದ ಆರೋಪಗಳಿದ್ದವು. ಅದಕ್ಕಾಗಿ ನೀವು ಮನೆಗೆ ಸೇರಿದ್ರೆ 2019 ನಾವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ, ಜನತೆಗೆ ತಲುಪಿತ್ತು. ಹಾಗಾಗಿ ನಾವು ಚುನಾವಣೆಗೆ ಬರ್ತೀವಿ. 2023 ಅಷ್ಟೇ ನಾವು ಹೇಳಿದಂತೆ ನಮ್ಮ ಮ್ಯಾನಿಫೆಸ್ಟೋ ಪ್ರಕಾರ ನಿಡ್ಕೊಂಡಿದ್ದೀವಿ. ನಿಮ್ಮ ಹತ್ರ ಯಾವ ವಿಷಯಗಳು ಇಲ್ಲ. ನೀವು ಬೌದ್ಧಿಕವಾಗಿ ದಿವಾಳಿ ಆಗಿದ್ದೀರಾ. ನಿಮ್ಮ ಹತ್ರ ಯಾವ ವಿಚಾರಗಳು ಇಲ್ಲ. ಜನರ ಹತ್ರ ಹೋದ್ರೆ ಹಿಂದೂ ವಿರೋಧಿಗಳು, ನೀವು ತುಷ್ಟೀಕರಣದ ರಾಜಕಾರಣವನ್ನು ಪ್ರಾಕ್ಟೀಸ್ ಮಾಡುವಂತವರು. ನಿಮಗೆ ಜನರ ಹತ್ರ ಹೋಗಕ್ಕೆ ಮುಖಾನೇ ಇಲ್ಲ. ನಾಚಿಕೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನ ನಿಮ್ಮ ಹಿರಿಯರಿಂದ ಕೊಡಿಸ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ಇದೊಂದು ಖಂಡನೀಯ ಘಟನೆ ಅಂತ ಹೇಳ್ತೀವಿ. ಅಲ್ಲ, ಇವರು ರಾಮ್ ಭಕ್ತರು ಅಂತಾರೆ. ಬಟ್ ರಾಮ್ ಭಕ್ತರಾದ್ರೆ ಓಕೆ, ಸಾದಿಕ್ ಪಾಷಾ ರಾಮನ ಎಕ್ಸಿಸ್ಟೆನ್ಸ್ ಅನ್ನ ಕ್ವೆಶ್ಚನ್ ಮಾಡಿದ್ರು. ಇಲ್ಲ, ನಮ್ಮ ರಘು ದೊಡ್ಡೇರಿ ಈಗ ತಾನೇ ಹೇಳಿದ್ರು, ನೀವು ನಾನು ಕೂಡ ಒಬ್ಬ ರಾಮ ಭಕ್ತ ಅಂತ ಅಲ್ವಾ? ಹೌದು. ಅಲ್ಲ, ನೀವು ರಾಮ್ ಭಕ್ತರಾದ್ರೆ ನೀವು ಯಾಕೆ ನೀವು ನಮ್ಮ ಕಾರ್ ಸೇವಕರು ಅಥವಾ ನಮ್ಮ ರಾಮ್ ಭಕ್ತರನ್ನ ಕೇಳಿದ್ವಿ? ಅವ್ರು ಅಯೋಧ್ಯೆಗೆ ಹೋಗ್ಬೇಕಂದ್ರೆ ನೀವ್ ಹೇಳ್ಬೇಕು. ಹರಿಪ್ರಸಾದ್ ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಕೊಡ್ಬೇಕು ಅವ್ರಿಗೆ ಸೆಕ್ಯೂರಿಟಿ ಅಂತ. ನಾವು ಸರ್ಕಾರದ ಜವಾಬ್ದಾರಿ ಅದು. ನೀವ್ ಯಾಕೆ ಸೆಕ್ಯೂರಿಟಿ ಕೊಡ್ತೀವಿ ನಮ್ಮ ರಾಮ್ ಭಕ್ತರಿಗೆ, ಕಾರ್ ಸೇವಕರಿಗೆ? ಕರ್ನಾಟಕದಲ್ಲಿ ಸಮಸ್ಯೆ ಆಗೋದಿಲ್ಲ. ಕರ್ನಾಟಕದಲ್ಲಿ ರಕ್ತದ ಉಕ್ಕುಳಿ ಹರಿಯೋದಿಲ್ಲ. ಮನೆ ಹರಿಪ್ರಸಾದ್ ಅವರು ಅಲ್ಲ, ನೀವು ರಾಜಕೀಯ ಬೇರೆ ರಾಜ್ಯದಲ್ಲಿ ನಿಮಗೆ ಯಾವ ನೈತಿಕತೆ ಇದೆ? ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಬಿಂಬ ಕರ್ನಾಟಕದ ಜನತೆಗೆ 7 ಕೋಟಿ ಕನ್ನಡಿಗರ ರಕ್ಷಣೆ ಕೊಡುವಂತ ಜವಾಬ್ದಾರಿ ನಮ್ಮಲ್ಲಿದೆ. ನಾವು ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಇದ್ದಾಗ ಯಾವುದೇ ದೊಡ್ಡ ಗಲಾಟೆಗಳು ನಡೆದಿಲ್ಲ. ಸಣ್ಣ ಪುಟ್ಟ ಏನೋ ಗಲಾಟೆಗಳು ಬಿಟ್ರೆ. ಆದ್ರೆ ಬಿಜೆಪಿ ಸರ್ಕಾರ ಬಂದಾಗ ಸಣ್ಣ ಪುಟ್ಟ ಗಲಾಟೆ ಯಾವುದು? ಬೀದಿ ನಾಗೇಂದ್ರ ಬಾಬು ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹುಬ್ಬಳ್ಳಿ ಒಂದ್ ನಿಮಿಷ ನಾನು ಪ್ರಶ್ನೆ ಕೇಳ್ತೇನೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಹುಬ್ಬಳ್ಳಿ KCL
ಹುಬ್ಬಳ್ಳಿಯಲ್ಲಿ ಡಿಜೆ ಸಣ್ಣ ಪುಟ್ಟ ಗಲಾಟೆನ, ಕೆಜಿಹಳ್ಳಿ ಡಿಜೆ ಸಣ್ಣ ಪುಟ್ಟ ಗಲಾಟೆನ. ಹುಬ್ಬಳ್ಳಿ ಮತ್ತೆ ಕೆಜಿಹಳ್ಳಿ ಡಿಜೆ ಹಳ್ಳಿನಲ್ಲಿ ಗಲಾಟೆ ಆದಾಗ ಸರ್ಕಾರ ಇದ್ದಿದೆ ಯಾರ್ದು? ಯಾಕೆ ಸರ್ಕಾರದ ವೈಫಲ್ಯ ಆಯ್ತು? ಯಾಕೆ ಗೃಹ ಸಚಿವರು ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರದ ವೈಫಲ್ಯ ಅದು? ನಮ್ಮ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ರಾಜ್ಯದ ರಕ್ಷಣೆಯನ್ನು ಕೊಡಬೇಕಂತ ಬಿಜೆಪಿ ಸರ್ಕಾರ ಪ್ರತಿಯೊಬ್ಬ ನಾಗರಿಕರಿಗೂ ರಕ್ಷಣೆ ಕೊಡ್ತೀವಿ, ಯಾವುದೇ ಗಲಾಟೆ ನಾನು ಒಂದು ಪ್ರಶ್ನೆ ಕೇಳಬೇಕಿದ್ದ, ಇವರು ಸಾದಿಕ್ ಪಾಷಾ ಒಂದು ಪ್ರಶ್ನೆ ಕೇಳ್ಬಿಡಲ್ಲ, ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಸುರ್ಬಿ ಅವರು ಉತ್ತರ ಕೊಡಲಿ. ಈಗ ನೋಡಿ ಸಾದಿಕ್ ಪಾಷಾ ಅವರೇ, ನಿಮ್ಗೆ ಗೊತ್ತು ಗೋಧ್ರಾಲ್ಲಿ ಏನಾಯ್ತಂತ ಎಲ್ರಿಗೂ ಗೊತ್ತು. ಅಂದರೆ ಈಗ 2002 ಫೆಬ್ರವರಿಯಲ್ಲಿ 59 ಕಾರ್ ಸೇವಕರು ಸತ್ರು, 59 ಜನ ಸತ್ರು. ಸಾಬರ್ಮತಿ ಎಕ್ಸ್ಪ್ರೆಸ್ಸಲ್ಲಿ ಬೆಂಕಿ ಆಯಿತು. ಆಗ ತನಿಖೆ ನಡೀತು. ತನಿಖೆ ನಡೆದಾಗ ಆರೋಪ ಏನಿತ್ತಂದರೆ 2,000 ಮುಸ್ಲಿಂ ಸಂಘಟನೆಗಳಿಂದ ನಡೆಸಿದ್ದು ಅಂತ ಒಂದು ಆರೋಪ ಇತ್ತು. ಈಗ BK ಹರಿಪ್ರಸಾದ್ ಅವರು ಹೇಳೋದು, ಅಂದ್ರೆ ಇವ್ರ ಅರ್ಥ ಏನು? ಇನ್ನೊಂದು ಗೋಧ್ರಾ ಆಗುತ್ತಂದ್ರೆ ಅರ್ಥ ಏನು? ಯಾರು ಮಾಡ್ಬೋದು ನೋಡಿ ಸರ್, ಈಗ ನಮ್ಮ ಕಾಂಗ್ರೆಸ್ ಬ್ರದರ್ ವ್ಯಕ್ತಾರು ಅವರು ಹೇಳ್ತಾ ಇದ್ರಲ್ಲ ಭಯ ಅಂತ, ಇವ್ರು ಭಯ ಪಡಬಾರ್ದು, ಬಿಜೆಪಿನವರು ಭಯ ಪಡೋದು, ಮುಸಲ್ಮಾನರು ಭಯ ಪಡಬೇಕು. ಯಾಕಂದ್ರೆ ಎಲ್ಲ ನೋಡಿ ಇವ್ರದ್ದು ಜಗಳದಲ್ಲಿ ಬರೋದು ಮುಸಲ್ಮಾನ್ರೆ, ಸಾಯೋದು ನಾವೇ, ಸತ್ತೋದು ನಾವೇ, ನಮ್ಮ ಮೇಲೇನೆ ದೌರ್ಜನ್ಯ ನಡೆಯೋದು. ಏನೇನೋ ಒಂದು ಇಶ್ಯೂ ಎದ್ಬೇಕು, ಇದು ಮಾಡಬೇಕು. ಈಗ ಏನಾಗಿದೆ ಅಂದರೆ ನೋಡಿ, ಈಗ ರಾಮ ಮಂದಿರ 22ನೇ ತಾರೀಕು ಓಪನಿಂಗ್ ಇದು ಇದೆ, ಪೂಜೆ ಇದೆ. ಮತ್ತೆ ಅದು ಬರೋಕ್ಕೆ ಮುಂಚೆ ಒಂದು ವಾತಾವರಣ ಗಾಳಿ ಒಂದು ನಡೀತಾ ಇದೆ. ಯಾರು ಉಡಿಸ್ತಿರೋದು ಗಾಳಿ? ಅಲ್ಲಲ್ಲ, ಏನು ಎಲ್ಲ ಇದರಲ್ಲಿ ಪ್ರೋಗ್ರಾಮ್ಸ್ನಲ್ಲಿ. ಈಗ ನೋಡಿ, ಮೊನ್ನೆ ಚನ್ನಪಟ್ಟಣದಲ್ಲಿ ಒಂದು ಪ್ರೋಗ್ರಾಮ್ ಆಯಿತು, ಶ್ರೀರಂಗಪಟ್ಟಣದಲ್ಲಿ. ಆವಾಗೆ ಈ ನಮ್ಮ ಇವರು RSS ಒಬ್ಬರು ದೊಡ್ಡವರು, ಅವರು ಒಂದು ಮಾತು ಏನು, ಇದು ರಾಮಂದು ಪ್ರೋಗ್ರಾಮು, ಅಯೋಧ್ಯಕ್ಕೆ ಹೆಂಗೆ ಹೋಗಬೇಕು ಏನು ಅಂತ ಆ ಪ್ಲಾನಿಂಗ್, ಆ ಪ್ರೋಗ್ರಾಮ್ನಲ್ಲಿ. ಅದ್ಮೇಲೆ ಅಟ್ಯಾಕು ಮುಸಲ್ಮಾನರಿಗೆ ಯಾಕೆ? ನಾವು ಸುಮ್ಮನೆ ಇದ್ದೀವಿ, ನಮ್ಮನ್ನು ಒಂದು ಥರ ಭಯ ಇದೆ. ಅದರಲ್ಲಿ ಇವರು ಕಳ್ಳಕಾಯಿ ಭಟ್ಟು ಏನು ಭಯ ಇದೆ ಅಂತ ಹೇಳ್ಬಿಡಿ ನೀವು. ನಾನು ಹೇಳ್ತೀನಿ ನೋಡಿ ಸರ್, ಕಳ್ಳಕಾಯಿ ಪ್ರಭಾಕರ್ ಭಟ್ ಇದಾರಲ್ಲ, ಅವ್ರು ಒಂದು ಮಾತು ಏನು ಹೇಳಿದ್ರು, ನಾವು ನಿಜವಾಗ್ಲೂ ಹೆಂಗಸರು ಅಂದರೆ ನಾವು ನಮ್ಮ ಇದರಲ್ಲಿ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವರು ಮುಸಲ್ಮಾನರಿಗೆ ದಿಸಕ್ಕೆ ಒಂದು ಗಂಡ ಬೇಕು, ಹೆಂಗಸರಿಗೆ, ಮುಸಲ್ಮಾನ್ ಹೆಂಗಸರಿಗೆ ದಿಸಕ್ಕೆ ಒಂದು ಗಂಡ ಬೇಕು, ಪರ್ಮನೆಂಟ್ ಗಂಡ ಇರಲಿಲ್ಲ. ಮೋದಿ ಬಂದಿದ ಮೇಲೆ ಪರ್ಮನೆಂಟ್ ಗಂಡ ಮುಸಲ್ಮಾನರಿಗೆ ಅಂತ ಹೇಳಿದ್ರು. ಹೆಣ್ಮಕ್ಕಳಂದ್ರೆ ಬೇರೆ ಮುಸಲ್ಮಾನ್ ಹೆಣ್ಮಕ್ಕಳ? ಇವರು RSSನಲ್ಲಿ ಎಂಥ ಇದು ಇವರು ಪಾಠ ಹೇಳೋದು ಇವ್ರಿಗೆ ಎಲ್ಲ ಸೇವಕರಿಗೆ, ಕಾರ್ ಸೇವಕರು ಸೇರಿದು ಅಲ್ಲೆಲ್ಲ. ಈಗ ನಡೀತಾ ಇರೋದು ಏನು, ಭಕ್ತಿ ಭಾವನೆ ಒಂದು ಪ್ರೋಗ್ರಾಮ್. ಆ ಪ್ರೋಗ್ರಾಮ್ನಲ್ಲಿ ನೋಡಿ, ನಮ್ಮ ರಾಮ್ ಅವರು ಈ ಯಂಗ್ಸ್ರಿಗೆ ಎಷ್ಟು ಮರ್ಯಾದಾ ಪುರುಷರು ರಾಮ್ ಅಂತ ಹೇಳ್ತಾರೆ, ಎಷ್ಟು ಒಂದು ಇದಿತ್ತು ಅವ್ರ ಪ್ರೋಗ್ರಾಮ್ನಲ್ಲಿ. RSS ಮತ್ತೆ ಬಿಜೆಪಿನಿಂದ ಇಂಥ ಸ್ಟೇಟ್ಮೆಂಟ್ಗಳು ಬಂದ್ರೆ ಮುಸಲ್ಮಾನ್ ಮೇಲೆ, ಈ ತರ ಬಂದ್ರೆ ಭಯ ಬರಲ್ವಾ ನೀವು ಹೇಳಿ? ಇನ್ನೊಂದು ಹರಿಪ್ರಸಾದ್ ಅವ್ರು ಹೇಳಿದಾರಲ್ಲ, ಏನೋ ಒಂದು ದೊಡ್ಡ ವ್ಯಕ್ತಿ, ಅವರೆಲ್ಲ ಕಾಂಗ್ರೆಸ್ನಲ್ಲಿ ಹಳಬರು ದೊಡ್ಡ ವ್ಯಕ್ತಿಗಳು, ಅವ್ರಿಗೆ ಏನನ್ನ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು, ಮುಸಲ್ಮಾನ್ ಮೇಲೆ ಒಂದು ಅಟ್ಯಾಕ್ ಆಗ್ಬೋದು. ಈ ರಾಮ ಮಂದಿರ ಪ್ರೋಗ್ರಾಮ್ ಆ ಟೈಮ್ನಲ್ಲಿ ಟ್ರೈನ್ ಮೇಲೆ ಏನನ್ನ ಅಟ್ಯಾಕ್ ಆಗ್ಬೋದು. ಯಾರು ಮಾಡ್ಬೋದು ಅಟ್ಯಾಕು ಗೊತ್ತಿಲ್ಲ, ಅವ್ರಿಗೆ ಕೇಳ್ಬೇಕು ಅವ್ರಿಗೆ. ಈಗ ನಮ್ಗೆ ಭಯ ಆಗ್ತಾ ಇದೆ. ನಮ್ಗೆ ಸೆಕ್ಯೂರಿಟಿ ಬೇಕು, ಈಗ ಕರ್ನಾಟಕದಲ್ಲಿ ಸೆಕ್ಯೂರಿಟಿ ಬೇಕು. ಯಾಕಂದ್ರೆ ಇಡೀ ಭಾರತಕ್ಕೆ ಸೆಕ್ಯೂರಿಟಿ ಬೇಕು. ಕರ್ನಾಟಕ ಗೌರ್ಮೆಂಟ್ ಕಾಂಗ್ರೆಸ್ನವರು ಹೇಳ್ತಾ ಇದಾರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು, ಈ ತರ ಗೋಧ್ರಾ ತರ ಒಂದು ಅತ್ಯಾಚಾರ ಏನನ್ನ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ. ಅದಕ್ಕೆ ನಾನು ಮನವಿ ಮಾಡ್ತೀನಿ ನಮ್ಮ ಇವ್ರಿಗೆ, ಚೀಫ್ ಮಿನಿಸ್ಟರ್ ಅವರಿಗೆ, ನಮ್ಮ ಅಲ್ಪಸಂಖ್ಯಾತರು ಮುಸಲ್ಮಾನ್ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ದಲಿತರಿಗೆ ಸೇಫ್ ಮಾಡಬೇಕು. ಇದು ಕಾರ್ಯಕ್ರಮ ಇದು ಓಪನಿಂಗ್ ಆಗೋವರೆಗೂ, ಈ ಪ್ರೋಗ್ರಾಮ್ ನಡೆಯೋವರೆಗೆ ನಮ್ಗೆ ಸೇಫ್ ಮಾಡಬೇಕು. ನಮ್ಗೆ ಭಯ ಆಗ್ತಾ ಇದೆ. ಇಂಥ ದೊಡ್ಡವ್ರು ಹೇಳಿದ್ಮೇಲೆ ನಾವು ಯೋಚನೆ ಮಾಡಬೇಕು. ಇವ್ರು ಬೀಳಿಸ್ತಿರೋದು ಅಲ್ವಾ ನಿಮ್ಗೆ? ಹರಿಪ್ರಸಾದ್ BK ಎರಡು ಕಡೆಯಿಂದ ಬರ್ತಾರೆ, ಎರಡು ಕಡೆಯಿಂದ ರಕ್ತದ ಮೇಲೆ ರಾಜಕೀಯ ಮಾಡುವವರು, ರಕ್ತ ರಾಜಕೀಯದಲ್ಲಿ ಈ ದೇಶದ ನಾಗರಿಕರಿಗೆ ರಕ್ಷಣೆ ಕೊಡ್ಲಿ, ಕರಸೇವಕರಿಗೆ ಮತ್ತೆ ನಾಗರಿಕರಿಗೆ ರಕ್ಷಣೆ ಕೊಡಬೇಕಾಗಿರುವಂತ ಜವಾಬ್ದಾರಿ ಯಾರ್ದು? ಸಿದ್ದರಾಮಯ್ಯ ಅಲ್ಲ.
ಕರ್ನಾಟಕದಲ್ಲಾದ್ರೆ ಮಾತ್ರ ಕರ್ನಾಟಕದಲ್ಲಿ ಪ್ರಶ್ನೆ ಆಗ್ತಾ ಇಲ್ಲ. ಇದು ಕರ್ನಾಟಕದಲ್ಲಿ ನೋಡಿ, ಹರಿಪ್ರಸಾದ್ ಅವ್ರು ಹೇಳ್ತಾ ಇರೋದು ಬಿಜೆಪಿ ಅವರು ಒಂದು ಈ ಗಲಾಟೆಯನ್ನ ವ್ಯವಸ್ಥಿತವಾದ ಗಲಾಟೆಯನ್ನು ಮಾಡಿ ರಾಜಕೀಯ ಲಾಭ ಪಡೆಯಲು ಪ್ರಯತ್ನ ಮಾಡ್ತಾರೆ, ಹುಷಾರು ಅಂತ ಹೇಳಿದ್ದಾರೆ. ಅಲ್ಲಿಗೆ ಬರ್ತೀನಿ ಸುರಭಿ ಅವರೇ, ಇವತ್ತು ನಮ್ಗೆಲ್ಲೋ ಒಂದ್ ಕಡೆ ಒಂದು ಸ್ಕೂಲಲ್ಲೋ ಅಥವಾ ಒಂದು ಆಸ್ಪತ್ರೆನಲ್ಲೋ ಒಂದು ಏರ್ಪೋರ್ಟ್ನಲ್ಲೋ ಒಂದು ಉಸಿ ಬಾಂಬ್ ಕರೆ ಬಂತು ಅಂತಂದ್ರೆ ತಕ್ಷಣ ಪೊಲೀಸ್ ಅಲರ್ಟ್ ಆಗ್ತಾರೆ. ಇವತ್ತು BK ಹರಿಪ್ರಸಾದ್ ಅವರು ಇಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತಂದ್ಮೇಲೆ CM ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ? ಸ್ಟೇಟ್ಮೆಂಟ್ ನೀವು ಕೇಳಿಸ್ಕೊಳ್ಬೇಕಾದ್ರೆ ಊಹಾಪೋಹಗಳಿಗೆ ಅನುಮಾನಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರು ಹೇಳ್ತಾರೆ ನನಗೆ ಭಯ ಆಗ್ತದೆ ಅಂತೇಳಿ ಒಬ್ಬ ಕಾಂಗ್ರೆಸ್ ವಕ್ತಾರಾಗಿ, ಕಾಂಗ್ರೆಸ್ CM ಹೇಳ್ತಿರೋದು ಊಹಾಪೋಹ ಅನುಮಾನ ಅಂತೇಳಿ. ಹಾಗಾದ್ರೆ ಈ ಹೇಳಿಕೆ ಹಿಂದಿರುವಂತ ಅರ್ಥಗಳೇನು? CM ಅವರ ಹೇಳಿಕೆ ಹಿಂದಿರುವಂತ ಅರ್ಥಗಳೇನು? ಕರ್ನಾಟಕದಲ್ಲಿ ಕಾಪಾಡಬೇಕಾಗಿರುವಂತ, ರಕ್ಷಣೆ ಕೊಡಬೇಕಾಗಿರುವಂತ ಕರ್ತವ್ಯ, ತಕ್ಷಣ ಇಂಥ ಒಂದು ಹೇಳಿಕೆ ಬಂದಿದೆ, ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿಕೆ ಕೊಡಬಹುದಿತ್ತು. ಆದ್ರೆ ಅನುಮಾನಗಳು, ಅವ್ರ ಪಕ್ಷದಲ್ಲೇ ಒಂದು ಒಗ್ಗಟ್ಟಿಲ್ಲ. ಅಲ್ಲ, ಯಾವ ತರ ನೋಡಿ, ಪಾರ್ಟಿನಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ನಾವು ಬಹಳಷ್ಟು ಪಾರ್ಟಿಗಳಲ್ಲಿ ನೋಡ್ತೀವಿ. ಆದ್ರೆ ಒಂದು ನ್ಯಾಷನಲ್ ಸೆಕ್ಯೂರಿಟಿ ವಿಷಯವಾಗಿ ಒಂದು ಕ್ಲಾರಿಟಿ ಇಲ್ಲ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅವರು ಮಾತಾಡ್ತಾ ಇದ್ದೀನಿ, ನಾನು ನಿಮ್ಗೆ ಕೇಳಿಸ್ಕೊಂಡಿದ್ದೀನಿ, ಒಂದ್ ಮಾತು ಹೇಳಿಲ್ಲ, ದಯವಿಟ್ಟು ನಾನು ಮಾತಾಡಕ್ ಬಿಡಿ. ಇವಾಗ BK ಹರಿಪ್ರಸಾದ್ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ ನನಗೆ ಮಾಹಿತಿ ಸಿಕ್ಕಿದೆ ಅಂತ. ಮಾಹಿತಿನ ಬಂದು ಯಾಕೆ ಅವ್ರು ಮೀಡಿಯಾ ಮುಂದೆ ಹೇಳಬೇಕು? NIAಗೆ ಹೋಗಿ ಹೇಳ್ಬೋದಿತ್ತಲ್ಲ, ಇಂಟೆಲಿಜೆನ್ಸ್ ಆಫೀಸರ್ಸ್ ಹೇಳ್ಬೋದು. ಅಷ್ಟೇ ಇರಿಬಿಡಿ, ನಿಮ್ದೇ ಸರ್ಕಾರ ಇದೆ ಕರ್ನಾಟಕದಲ್ಲಿ, ಒಂದು ಫೋನ್ ತಗೊಂಡು ಮುಖ್ಯಮಂತ್ರಿ ಮಾತಾಡ್ಬೋದಿತ್ತು. ಇನ್ಫ್ಯಾಕ್ಟ್ ಇವಾಗ ಕಾಂಗ್ರೆಸ್ ವಕ್ತಾರರು ಒಂದು ಫೋನ್ ತಗೊಂಡು ಕ್ಲಾರಿಫಿಕೇಶನ್ ತಗೊಬಹುದು BK ಹರಿಪ್ರಸಾದ್ ಅವ್ರಿಗೆ ಮೀಡಿಯಾ ಜೊತೆ ಮಾತಾಡೋದಕ್ಕೆ ಅಷ್ಟು ಇಷ್ಟ ಇದೆ ಅಂದ್ರೆ. ಇವಾಗ ಇನ್ನೊಂದು ಸಾದಿಕ್ ಪಾಷಾ ಅವರು ಒಂದು ವಿಷಯ ಹೇಳಿದ್ರು, ನಮಗೆ ಹೆದರಿಕೆ ಆಗ್ತಾ ಇದೆ ಅಂತ. ಈ ಮುಸ್ಲಿಂ ಫಿಯರ್ಫುಲ್ನೆಸ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ನ್ಯಾರೇಟಿವ್ ಕಟ್ಟಿರೋದು. ಇಕ್ಬಾಲ್ ಅನ್ಸಾರಿ ಅವ್ರ ಹೆಸರು ಕೇಳಿದ್ದೀರಾ? 3-4 ದಿವಸದಿಂದ ಮೋದಿಜಿ ಅವರು ಅಯೋಧ್ಯೆಗೆ ಹೋದಾಗ ಅಲ್ಲಿ ಇದು ರೈಲ್ವೆ ಸ್ಟೇಷನ್ ಮತ್ತೆ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ಎಲ್ಲ ಆಯಿತು, ಮತ್ತೆ ಡಿಫ್ರೆಂಟ್ ಡೆವಲಪ್ಮೆಂಟ್ ವರ್ಕ್ ಆಯಿತು. ಇಕ್ಬಾಲ್ ಅನ್ಸಾರಿ ಅವರು ಲಿಟಿಗೆಂಟ್ ಆಗಿದ್ರು ಈ ರಾಮ ಮಂದಿರ ಕೇಸಲ್ಲಿ. ಅವರು ಅಲ್ಲಿ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಯಾವುದೇ ಅಂತ ಆದಂತಹ ಇದು ಹಿಂದೂ ಮುಸ್ಲಿಂ ಜಗಳಗಳು ಇಲ್ಲ, ಅವರೇ ಹೋಗಿ ತಾನೇ ಹೋಗಿ ರ್ಯಾಲಿನಲ್ಲಿ ರೋಸ್ ಪೆಟಲ್ ಹಾಕಿದ್ದಾರೆ. ಇವ್ರು ಮುಸಲ್ಮಾನರಲ್ವಾ? ಅಯೋಧ್ಯೆಯಲ್ಲಿ ಮುಸಲ್ಮಾನರಿಗೆ ಹೆದರಿಕೆ ಇಲ್ಲ, ಕರ್ನಾಟಕದಲ್ಲಿ ಆರಾಮಾಗಿ ಕೂತ್ಕೊಂಡು ಸ್ಟುಡಿಯೋನಲ್ಲಿ ಮಾತಾಡ್ತಿರೋ ಸಾದಿಕ್ ಪಾಷಾ ಅವ್ರಿಗೆ ಹೆದರಿಕೆ ಆಗ್ತಾ ಇದೆ. ಯಾಕೆ ಹೆದರಿಕೆ ಆಗ್ತಾ ಇದೆ ನಿಮಗೆ? ನೋಡಿ ಸುರಭಿ ಅವರೇ, ನೀವೊಬ್ರು ರಾಜಕೀಯ ವಿಶ್ಲೇಷಕಿಯಾಗಿ ಸಂಸತ್ತಿನ ಮೇಲೆ ಈ ದೇಶದ ಸಂಸದರಿಗೆ ರಕ್ಷಣೆ ಇಲ್ಲ ಅಂದಾಗ ನಾನೊಬ್ಬ ಸಾಮಾನ್ಯ ಜನರಿಗೆ ರಕ್ಷಣೆ ಇರುತ್ತೆ ಅಂತ ಒಪ್ಕೊಳ್ತೀರಾ? ನೀವು 4 ಸರಿ ಹೇಳಿದ್ದೀರಾ. ಹೌದು, ನೀವು ಹೇಳಿ. ಸಂಸತ್ತಿಗೆ ರಕ್ಷಣೆ ಕೊಟ್ಟಿದ್ದಾರೆ ಇವರು. ಸರ್, ಸಂಸತ್ ಮೇಲೆ ಈ ತರ ದಾಳಿ ನಡೆದಿರೋದ್ರ ಮೇಲೆ ಒಬ್ಬ ವಿಶ್ಲೇಷಕಿ ಬಿಡಿ, ಒಬ್ಬ ಬಿಜೆಪಿ ಸಪೋರ್ಟರ್ ಆಗಿ ಹೇಳ್ತೀನಿ, ವಿ ಶುಡ್ ಹ್ಯಾವ್ ಹ್ಯಾಡ್ ಬೆಟರ್ ಬಿಜೆಪಿ ವಕ್ತಾರರು ಅಂತ ಹೇಳಿ, ಬಿಜೆಪಿ ವಕ್ತಾರೆ ಟು ಅಂತ ಹೇಳಿ. ನಿಮಗೆ ಆ ತರ ನಿಮಗೆ ನಾನೇನು ಮಾಡೋದಕ್ಕಾಗಲ್ಲ. ಸಪೋರ್ಟರ್ ಯಾರಾದ್ರೂ ಸಪೋರ್ಟರ್ ಆಗ್ಬೋದು ಸರ್. ನಿಮ್ಮ ಪಾರ್ಟಿನಲ್ಲಿ ದುಡ್ಡು ಕೊಟ್ಟು ಸಪೋರ್ಟರ್ ಮಾಡಬೇಕು, ನಮ್ಮ ಪಾರ್ಟಿನಲ್ಲಿ ಹಂಗಲ್ಲ. ಆಯ್ತು, ಥ್ಯಾಂಕ್ ಯು. ಅಟ್ಲೀಸ್ಟ್ ಎಂಡೋರ್ಸ್ ಮಾಡಿದ್ದಕ್ಕೆ ಸುರಭಿ ಬಿಜೆಪಿ ವಕ್ತಾರೆ, ಬಿಜೆಪಿ ಕಾರ್ಯಕರ್ತೆ. ಥ್ಯಾಂಕ್ ಯು. ನಿಮ್ಮ ಸ್ಟೇಟ್ಮೆಂಟ್ ವಿಶ್ಲೇಷಕಿ ಅಂತ ಯಾಕೆ ಹೇಳ್ತೀರಾ? ಬಿಜೆಪಿ ವಕ್ತಾರೆ ಟು ಅಂತ ಹೇಳ್ಬಿಟ್ಟು ನಿರಂಜನ್ ಹೇಳಿ, ನಾನು ಮೋದಿಜಿ ಸಪೋರ್ಟರ್ ಅಂತ ಜೋರಾಗಿ ನೀವು ಅದನ್ನ ಬಿಜೆಪಿ ವಕ್ತಾರೆ ಅಂತ ಹೇಳಿ. ಯಾಕೆ ಮುಖವಾಡ ಹಾಕೊಂಡು ಮಾತಾಡ್ತೀರಾ ನೀವು? ಯಾಕೆ ಮುಖವಾಡ ಹಾಕೊಂಡು ಬಂದು ಟಿವಿನಲ್ಲಿ ಕೂತ್ಕೊಳ್ತೀರಾ? ನಾನು ವಿಶ್ಲೇಷಕಿ ಅಂತ ಹೇಳಿ ನಿಮ್ಮ ತಾಕತ್ತಿದ್ರೆ ಪಕ್ಷವನ್ನ ಡಿಫೆಂಡ್ ಮಾಡ್ಕೊಳ್ಳಿ ನೇರವಾಗಿ. ವಿಶ್ಲೇಷಕಿ ಅಂತ ಹೇಳ್ಬೇಡಿ, ನಾನು ಮಾಡ್ತಾ ಇದ್ದೇನೆ. ವಿಶ್ಲೇಷಕಿ ಅಂತ ಹೇಳ್ಬೇಡಿ ನೀವು. ವಿಶ್ಲೇಷಕಿ ಅಲ್ಲ ನೀವು, ನಾನಲ್ಲ, ನಾನೊಬ್ಬ. ನೋಡಿ, ಪ್ರಶ್ನೆಗಳಿಗೆ ಉತ್ತರ ನಿಮಗಿಲ್ಲ. ನೀವು BK ಹರಿಪ್ರಸಾದ್ ಫೋನ್ ಮಾಡಿ, ಇವಾಗ ನಿಮ್ಮ ನಂಬರ್ ಇರೋರಿಗೆ, ನಿಮ್ಮ ಪಾರ್ಟಿ ಲೀಡರ್ ಫೋನ್ ಮಾಡಿ ಅವರಿಗೆ ಹೇಳಿ, ಯಾಕೆ ಹೇಳಿದ್ರು ಅಂತ. ನಿಮ್ಮ ಪಕ್ಷದ ಗೃಹ ಸಚಿವರಿದ್ದಾರೆ, ನಿಮ್ಮ ಪಕ್ಷದ ಇಂಟೆಲಿಜೆನ್ಸ್ ಹೇಳಿ. ಒಂದ್ ನಿಮಿಷ, ನಿಮ್ಮ ಪಕ್ಷದ ಗೃಹ ಸಚಿವರಿಗೆ ಹೇಳಿ, ನಿಮ್ಮ ಸರ್ಕಾರದ ಗೃಹ ಸಚಿವರಿಗೆ ಹೇಳಿ, ಇಂಟೆಲಿಜೆನ್ಸ್ ಬಗ್ಗೆ ಕೇಳಿ ತಾಕತ್ತಿದ್ರೆ ಈ ತರ ಹೇಳ್ತಾ ಇದ್ದಾರೆ ಅಂತ ನಿಮ್ಮ ಇಂಟೆಲಿಜೆನ್ಸ್ ಕಂಪ್ಲೇಂಟ್ ಕೊಡಿ. ನಿಮ್ಮ ಇಂಟೆಲಿಜೆನ್ಸ್ ಸಂಸತ್ತನ್ನ ಸೆಕ್ಯೂರಿಟಿನ ಕೊಡಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡ್ತೀರಲ್ರಿ ನೀವು.
ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವ್ದಾದ್ರು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಎಲ್ಲರೂ ದೇಶದವರು ನಿಂತ್ಕೊಂಡು ಹಿಂದೆ ಅಲ್ಲ ಹಿಂದೆ ನಿಂತ್ಕೊಂಡಲ್ಲ ಹಿಂದೆ ನಿಂತ್ಕೊಂಡು ನಿಮ್ಮ ವೈಫಲ್ಯನ ವೈಭವೀಕರಿಸಿ ಹೇಳೋದಲ್ಲ. ನಿಮ್ಮ ಸರ್ಕಾರದ ವೈಫಲ್ಯವನ್ನ ನಿಮ್ಮ ತಾಕತ್ತನ್ನ ನಿಮ್ಮ ತಾಕತ್ತಿಲ್ಲ ಅಂತೇಳಿ ರಕ್ಷಣೆ ಕೊಡೋದಕ್ಕೆ ನಾವು ನಿಂತ್ಕೊಳ್ತೇವೆ. ಇಡೀ ದೇಶದ 140 ಕೋಟಿ ಜನ ನಿಂತ್ಕೊಳ್ತೇವೆ ರಕ್ಷಣೆಗೆ. ನಿಮ್ಮ ಸರ್ಕಾರದ ತಾಕತ್ತಿಲ್ಲ ಅಂತೇಳಿ ನೋಡೋಣ. ನಿಮ್ಮ ತಾಕತ್ತಿಲ್ಲ ಅಂತ ಹೇಳಿ ನೋಡೋಣ. ಅಲ್ಲ ಏನಕ್ಕೆ ಹರಿಪ್ರಸಾದ್ ಬಗ್ಗೆ ಮಾತಾಡಬೇಡಿ, ನಿಮ್ಮ ರಕ್ಷಣೆ ಬಗ್ಗೆ ಹೇಳಿ. ನಿಮಗೆ 140 ಕೋಟಿ ಜನರಿಗೆ ಹೇಳಿ ನಮ್ಮ ತಾಕತ್ತಿಲ್ಲ ರಕ್ಷಣೆ ಕೊಡೋದಕ್ಕೆ ಸಂಸತ್ತಿಗೆ ನಾವು ಕೊಡ್ತೇವೆ. ಈ ದೇಶದ ನಾಗರಿಕರು ಪ್ರತಿಯೊಬ್ಬ ನಾಗರಿಕರು ಸಂಸತ್